ಬೆಳಗಿನಿಂದಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇತ್ತು. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು. ಮಧ್ಯಾಹ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮೂರು ಸೇನಾ ವಿಭಾಗದ ಮುಖ್ಯಸ್ಥರ ಜೊತೆಯಲ್ಲೇ ಮಾತುಕತೆಯನ್ನ ನಡೆದಿತ್ತು. ಬಹುಶಃ ಈ ವಿಚಾರವನ್ನ ಬಹಳ ಅಳೆದು ತೂಗಿ ಪರಾಮರ್ಶಿಸಿ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಅಜಿತ್ ದೋವಲ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ ಎನ್ಎಸ್ಎ ಅಜಿತ್ ದೋವಲ್. ಮಹತ್ವದ ಮಾತುಕತೆಗಳು ಎಲ್ಲವೂ ಮುಗ್ದೋಯ್ತಾ ಅಂತ ಒಂದು ಸಹಜ ಪ್ರಶ್ನೆ ಬರಬಹುದು. ಆದ್ರೆ ಮೇ 12ಕ್ಕೆ ಮಾತುಕತೆ ಇದೆ. ಅಲ್ಲಿಯವರೆಗೆ ಬಾಯಿ ಮುಚ್ಕೊಂಡು ಕೂರ್ತೀವಿ ಅಂತ ಹೇಳಿರೋದು ಪಾಕಿಸ್ತಾನ. ಆದ್ರೆ ಭಾರತ ಇವತ್ತು ಒಂದು ಕ್ಲಿಯರ್ ಕಟ್ ಸಂದೇಶವನ್ನ ಕೊಟ್ಟಿದೆ. ಕದನ ವಿರಾಮ ಘೋಷಣೆಗೆ ಮುಂಚೆ ಒಂದೇ ಒಂದು ಚಿಕ್ಕ ಅಟೆಂಪ್ಟ್ ಭಾರತದ ವಿರುದ್ಧ ಆದ್ರೂ ಕೂಡ, ಅ ವೆರಿ ಸ್ಮಾಲ್ ಅಟೆಂಪ್ಟ್, ಉಗ್ರವಾದದ ಒಂದೇ ಒಂದು ಚಿಕ್ಕ ದಾಳಿ ಆದ್ರೂ ಕೂಡ ಭಾರತ ಮುಂದಿಡುವ ಹೆಜ್ಜೆಯೇ ಘನಘೋರ ಯುದ್ಧವನ್ನ ಮಾಡುತ್ತೆ ಭಾರತ ಅನ್ನೋ ಎಚ್ಚರಿಕೆಯನ್ನ ನೀಡಿದೆ ಭಾರತ. ಸುಮ್ಮನೆ ಒಪ್ಕೊಂಡಿಲ್ಲ. ಪಾಕಿಸ್ತಾನವನ್ನ ಮಂಡಿ ಊರುವಂತೆ ಮಾಡಿದೆ ಭಾರತ. ಅಕ್ಷರಶಃ ಅಮೆರಿಕದ ಮುಂದೆ ಹೋಗಿ ಭಿಕ್ಷೆ ಬೇಡಿದೆ ಪಾಕಿಸ್ತಾನ. ಭಾರತ ಹೀಗೆ ಬಿಟ್ರೆ ನಮ್ಮನ್ನ ಹೊಡೆದು ಹಾಕ್ಬಿಡುತ್ತೆ, ತಿಂದು ಮುಖ ಬಿಡುತ್ತೆ, ದಯಮಾಡಿ ನಮ್ಮನ್ನ ಕಾಪಾಡಿ ಅಂತ ಹೇಳಿ ಭಿಕ್ಷೆ ಬೇಡಿದೆ ಪಾಕಿಸ್ತಾನದ ಈ ಮಾತನ್ನ ಅಮೆರಿಕ ಕೂಡ ತಕ್ಷಣ ಒಪ್ಕೊಂಡಿಲ್ಲ. ಅಲ್ಲಿನ ಉಪಾಧ್ಯಕ್ಷರಾದ ಜೆಡಿ ವ್ಯಾನ್ಸ್ ಕಣ್ಣಾರೆ ಕಂಡಿದ್ದಾರೆ ಘಟನೆಯನ್ನ. ಅಂದ್ರೆ ಈ ಪಹಲ್ಗಾಮ್ ಅಟ್ಯಾಕ್ ಆದ ದಿನ ಜೆಡಿ ವ್ಯಾನ್ಸ್ ಭಾರತದಲ್ಲಿದ್ರು. ಭಾರತದ ಮೇಲಾದ ಉಗ್ರವಾದದ ಅಟ್ಯಾಕ್ ಎಷ್ಟು ಘೋರವಾಗಿತ್ತು ಅನ್ನೋದನ್ನ ಭಾರತದ ನೆಲದಲ್ಲೇ ನಿಂತು ಗಮನಿಸಿದ್ದಾರೆ ಜೆಡಿ ವ್ಯಾನ್ಸ್. ಹೀಗಾಗಿ ಜೆಡಿ ವ್ಯಾನ್ಸ್ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಅಮೆರಿಕಕ್ಕೂ ಈ ಒಂದು ವಿಚಾರಕ್ಕೂ ಸಂಬಂಧ ಇಲ್ಲ. ಅಲ್ಲಿಗೂ ಬಿಟ್ಟಿಲ್ಲ ಪಾಕಿಸ್ತಾನ. ಮತ್ತೆ ಅಮೆರಿಕದ ಮುಂದೆ ಭಿಕ್ಷೆ ಬೇಡಿದೆ, ನಮ್ಮನ್ನ ಉಳಿಸಿ ಅಂತ ಹೇಳಿ ಬೇಡ್ಕೊಂಡಿದೆ ಪಾಕಿಸ್ತಾನ. ಅದಾದ ನಂತರದಲ್ಲಿ ಅಮೆರಿಕ ಭಾರತದ ಜೊತೆಯಲ್ಲಿ ಮಾತುಕತೆ ನಡೆಸಿದೆ. ನೋಡಿ, ಪಾಕಿಸ್ತಾನ ಹಿಂಗೆ ಕೇಳ್ತಾ ಇದೆ, ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇರುವ ಅಟ್ಯಾಕ್ಗಳನ್ನ ತಕ್ಷಣಕ್ಕೆ ಕೈ ಬಿಡುತ್ತೆ. ಆಗ್ತಿಲ್ಲ ಪಾಕಿಸ್ತಾನಕ್ಕೆ ನಿಮ್ಮ ವಿರುದ್ಧವಾಗಿ ನಿಂತ್ಕೊಂಡು ಯುದ್ಧ ಮಾಡ್ಲಿಕ್ಕೆ, ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ ನೀವು ಕೊಡ್ತಿರುವ ಮರ್ಮಾಘಾತವನ್ನ ಸಹಿಸಿಕೊಂಡು ಎದ್ದು ನಿಲ್ಲಕ್ಕೆ. ಹೀಗಾಗಿ ಪಾಕಿಸ್ತಾನ ಭಾರತದ ಮುಂದೆ ಮಂಡಿ ಊರಕ್ಕೆ ಸಿದ್ಧವಾಗಿದೆ. ನೀವೇನ್ ಹೇಳ್ತೀರಿ? ಅಮೆರಿಕ ಕೇಳಿದೆ ಭಾರತಕ್ಕೆ. ಭಾರತ ಗಮನಿಸಿ ವೀಕ್ಷಕರೇ, ಭಾರತ ಕೇವಲ ಅಮೆರಿಕ ಕೇಳ್ತು ಅಂತ ಹೇಳಿ ಒಪ್ಕೊಂಡಿಲ್ಲ. ಭಾರತ ಅಮೆರಿಕ ಕೇಳಿದ ತಕ್ಷಣ ಒಪ್ಕೊಂಡಿಲ್ಲ. ಬದಲಾಗಿ ಇವತ್ತು ಮಧ್ಯಾಹ್ನ 3:25 ಸುಮಾರಿಗೆ ಡಿಜಿಎಂಒ ಪಾಕಿಸ್ತಾನ, ಡಿಜಿಎಂಒ ಭಾರತ, ಈ ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆ ನಡೆದಿದೆ. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಕರೆ ಮಾಡಿದ್ದಾರೆ. ಭಾರತದ ಅಧಿಕಾರಿಗೆ ಕರೆ ಮಾಡಿ ಗೋಗರ್ದಿದ್ದಾರೆ, ಸ್ವಾಮಿ ಬಿಟ್ಟು ಬಿಡಿ ನಮ್ಮನ್ನ, ನಮ್ಮ ಕೈಲಿ ಆಗ್ತಿಲ್ಲ, ನಮ್ಮ ಕಡೆಯಿಂದ ಆಗೋ ದಾಳಿ ಇನ್ಮೇಲೆ ಆಗೋದಿಲ್ಲ, ನೀವು ಕೂಡ ನಿಲ್ಲಿಸ್ಬಿಡಿ ಅಂತ ಹೇಳಿ. ಈ ಮಾತುಕತೆಯ ಫಲಶ್ರುತಿಯ ಬಳಿಕ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿರೋದು. ಮೇ 12ನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆ ಇರುತ್ತೆ. ಆ ಮಾತುಕತೆ ಫಲಶ್ರುತಿ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ ನಡೆಸ್ತು. ಯಾವಾಗ ಬ್ಯಾಕ್ ಟು ಬ್ಯಾಕ್ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಯಿತು, ಭಾರತ ಕೊಡ್ತಾ ಇರುವಂಥ ಪೆಟ್ಟು ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಅಮೇರಿಕಾದ ಮೊರೆ ಹೋಗುವಂಥ ಕೆಲಸವನ್ನು ಮಾಡಿದ್ದು ಪಾಕಿಸ್ತಾನ. ಅಮೆರಿಕ ಮಧ್ಯಪ್ರವೇಶ ಮಾಡಿ ಶಾಂತಿಯನ್ನು ಕಾಪಾಡಿ ಅಂತ ಹೇಳಿ ಸೂಚನೆ ಕೊಟ್ಟಂತ ಬೆನ್ನಲ್ಲೇ ಎರಡೂ ಕಡೆಯಿಂದಲೂ ಕೂಡ ಗುಂಡಿನ ದಾಳಿಯನ್ನು ನಿಲ್ಲಿಸಲಾಗಿದೆ ಅನ್ನೋ ಮಾಹಿತಿ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಬೆಳಗ್ಗಿನಿಂದಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇತ್ತು. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು. ಮಧ್ಯಾಹ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮೂರು ಸೇನಾ ವಿಭಾಗದ ಮುಖ್ಯಸ್ಥರ ಜೊತೆಯಲ್ಲೇ ಮಾತುಕತೆಯನ್ನ ನಡೆದಿತ್ತು. ಬಹುಶಃ ಈ ವಿಚಾರವನ್ನ ಬಹಳ ಅಳೆದು
ಬಹಳ ಅಳೆದು ತೂಗಿ ಪರಾಮರ್ಶಿಸಿ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಅಜಿತ್ ದೋವಲ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ ಎನ್ಎಸ್ಎ ಅಜಿತ್ ದೋವಲ್. ಮಹತ್ವದ ಮಾತುಕತೆಗಳು ಎಲ್ಲವೂ ಮುಗ್ದೋಯ್ತಾ ಅಂತ ಒಂದು ಸಹಜ ಪ್ರಶ್ನೆ ಬರಬಹುದು. ಆದ್ರೆ ಮೇ 12ಕ್ಕೆ ಮಾತುಕತೆ ಇದೆ. ಅಲ್ಲಿಯವರೆಗೆ ಬಾಯಿ ಮುಚ್ಕೊಂಡು ಕೂರ್ತೀವಿ ಅಂತ ಹೇಳಿರೋದು ಪಾಕಿಸ್ತಾನ. ಆದ್ರೆ ಭಾರತ ಇವತ್ತು ಒಂದು ಕ್ಲಿಯರ್ ಕಟ್ ಸಂದೇಶವನ್ನ ಕೊಟ್ಟಿದೆ. ಕದನ ವಿರಾಮ ಘೋಷಣೆಗೆ ಮುಂಚೆ ಒಂದೇ ಒಂದು ಚಿಕ್ಕ ಅಟೆಂಪ್ಟ್ ಭಾರತದ ವಿರುದ್ಧ ಆದ್ರೂ ಕೂಡ, ಅ ವೆರಿ ಸ್ಮಾಲ್ ಅಟೆಂಪ್ಟ್, ಉಗ್ರವಾದದ ಒಂದೇ ಒಂದು ಚಿಕ್ಕ ದಾಳಿ ಆದ್ರೂ ಕೂಡ ಭಾರತ ಮುಂದಿಡುವ ಹೆಜ್ಜೆಯೇ ಘನಘೋರ ಯುದ್ಧವನ್ನ ಮಾಡುತ್ತೆ ಭಾರತ ಅನ್ನೋ ಎಚ್ಚರಿಕೆಯನ್ನ ನೀಡಿದೆ ಭಾರತ. ಸುಮ್ಮನೆ ಒಪ್ಕೊಂಡಿಲ್ಲ. ಪಾಕಿಸ್ತಾನವನ್ನ ಮಂಡಿ ಊರುವಂತೆ ಮಾಡಿದೆ ಭಾರತ. ಅಕ್ಷರಶಃ ಅಮೆರಿಕದ ಮುಂದೆ ಹೋಗಿ ಭಿಕ್ಷೆ ಬೇಡಿದೆ ಪಾಕಿಸ್ತಾನ. ಭಾರತ ಹೀಗೆ ಬಿಟ್ರೆ ನಮ್ಮನ್ನ ಹೊಡೆದು ಹಾಕ್ಬಿಡುತ್ತೆ, ತಿಂದು ಮುಖ ಬಿಡುತ್ತೆ, ದಯಮಾಡಿ ನಮ್ಮನ್ನ ಕಾಪಾಡಿ ಅಂತ ಹೇಳಿ ಭಿಕ್ಷೆ ಬೇಡಿದೆ ಪಾಕಿಸ್ತಾನದ ಈ ಮಾತನ್ನ ಅಮೆರಿಕ ಕೂಡ ತಕ್ಷಣ ಒಪ್ಪಿಕೊಂಡಿಲ್ಲ. ಅಲ್ಲಿನ ಉಪಾಧ್ಯಕ್ಷರಾದ ಜೆಡಿ ವ್ಯಾನ್ಸ್ ಕಣ್ಣಾರೆ ಕಂಡಿದ್ದಾರೆ ಘಟನೆಯನ್ನ. ಅಂದ್ರೆ ಈ ಪಹಲ್ಗಾಮ್ ಅಟ್ಯಾಕ್ ಆದ ದಿನ ಜೆಡಿ ವ್ಯಾನ್ಸ್ ಭಾರತದಲ್ಲಿದ್ರು. ಭಾರತದ ಮೇಲಾದ ಉಗ್ರವಾದದ ಅಟ್ಯಾಕ್ ಎಷ್ಟು ಘೋರವಾಗಿತ್ತು ಅನ್ನೋದನ್ನ ಭಾರತದ ನೆಲದಲ್ಲೇ ನಿಂತು ಗಮನಿಸಿದ್ದಾರೆ ಜೆಡಿ ವ್ಯಾನ್ಸ್. ಹೀಗಾಗಿ ಜೆಡಿ ವ್ಯಾನ್ಸ್ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಅಮೆರಿಕಕ್ಕೂ ಈ ಒಂದು ವಿಚಾರಕ್ಕೂ ಸಂಬಂಧ ಇಲ್ಲ. ಅಲ್ಲಿಗೂ ಬಿಟ್ಟಿಲ್ಲ ಪಾಕಿಸ್ತಾನ. ಮತ್ತೆ ಅಮೆರಿಕದ ಮುಂದೆ ಭಿಕ್ಷೆ ಬೇಡಿದೆ, ನಮ್ಮನ್ನ ಉಳಿಸಿ ಅಂತ ಹೇಳಿ ಬೇಡ್ಕೊಂಡಿದೆ ಪಾಕಿಸ್ತಾನ. ಅದಾದ ನಂತರದಲ್ಲಿ ಅಮೆರಿಕ ಭಾರತದ ಜೊತೆಯಲ್ಲಿ ಮಾತುಕತೆ ನಡೆಸಿದೆ. ನೋಡಿ, ಪಾಕಿಸ್ತಾನ ಹಿಂಗೆ ಕೇಳ್ತಾ ಇದೆ, ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇರುವ ಅಟ್ಯಾಕ್ಗಳನ್ನ ತಕ್ಷಣಕ್ಕೆ ಕೈ ಬಿಡುತ್ತೆ. ಆಗ್ತಿಲ್ಲ ಪಾಕಿಸ್ತಾನಕ್ಕೆ ನಿಮ್ಮ ವಿರುದ್ಧವಾಗಿ ನಿಂತ್ಕೊಂಡು ಯುದ್ಧ ಮಾಡ್ಲಿಕ್ಕೆ, ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ ನೀವು ಕೊಡ್ತಿರುವ ಮರ್ಮಾಘಾತವನ್ನ ಸಹಿಸಿಕೊಂಡು ಎದ್ದು ನಿಲ್ಲಕ್ಕೆ. ಹೀಗಾಗಿ ಪಾಕಿಸ್ತಾನ ಭಾರತದ ಮುಂದೆ ಮಂಡಿ ಊರಕ್ಕೆ ಸಿದ್ಧವಾಗಿದೆ. ನೀವೇನ್ ಹೇಳ್ತೀರಿ? ಅಮೆರಿಕ ಕೇಳಿದೆ ಭಾರತಕ್ಕೆ. ಭಾರತ ಗಮನಿಸಿ ವೀಕ್ಷಕರೇ, ಭಾರತ ಕೇವಲ ಅಮೆರಿಕ ಕೇಳ್ತು ಅಂತ ಹೇಳಿ ಒಪ್ಕೊಂಡಿಲ್ಲ. ಭಾರತ ಅಮೆರಿಕ ಕೇಳಿದ ತಕ್ಷಣ ಒಪ್ಕೊಂಡಿಲ್ಲ. ಬದಲಾಗಿ ಇವತ್ತು ಮಧ್ಯಾಹ್ನ 3:25 ಸುಮಾರಿಗೆ ಡಿಜಿಎಂಒ ಪಾಕಿಸ್ತಾನ, ಡಿಜಿಎಂಒ ಭಾರತ, ಈ ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆ ನಡೆದಿದೆ. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಕರೆ ಮಾಡಿದ್ದಾರೆ. ಭಾರತದ ಅಧಿಕಾರಿಗೆ ಕರೆ ಮಾಡಿ ಗೋಗರ್ದಿದ್ದಾರೆ, ಸ್ವಾಮಿ ಬಿಟ್ಟುಬಿಡಿ ನಮ್ಮನ್ನ, ನಮ್ಮ ಕೈಲಿ ಆಗ್ತಿಲ್ಲ, ನಮ್ಮ ಕಡೆಯಿಂದ ಆಗೋ ದಾಳಿ ಇನ್ಮೇಲೆ ಆಗೋದಿಲ್ಲ, ನೀವು ಕೂಡ ನಿಲ್ಲಿಸ್ಬಿಡಿ ಅಂತ ಹೇಳಿ. ಈ ಮಾತುಕತೆಯ ಫಲಶ್ರುತಿಯ ಬಳಿಕ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿರೋದು. ಮೇ 12ನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆ ಇರುತ್ತೆ. ಆ ಮಾತುಕತೆ ಫಲಶ್ರುತಿ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ ನಡೆಸ್ತು. ಯಾವಾಗ ಬ್ಯಾಕ್ ಟು ಬ್ಯಾಕ್ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಯಿತು, ಭಾರತ ಕೊಡ್ತಾ ಇರುವಂಥ ಪೆಟ್ಟು ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಅಮೇರಿಕಾದ ಮೊರೆ ಹೋಗುವಂಥ ಕೆಲಸವನ್ನು ಮಾಡಿದ್ದು ಪಾಕಿಸ್ತಾನ. ಅಮೆರಿಕ ಮಧ್ಯಪ್ರವೇಶ ಮಾಡಿ ಶಾಂತಿಯನ್ನು ಕಾಪಾಡಿ ಅಂತ ಹೇಳಿ ಸೂಚನೆ ಕೊಟ್ಟಂಥ ಬೆನ್ನಲ್ಲೇ ಎರಡೂ ಕಡೆಯಿಂದಲೂ ಕೂಡ ಗುಂಡಿನ ದಾಳಿಯನ್ನು ನಿಲ್ಲಿಸಲಾಗಿದೆ ಅನ್ನೋ ಮಾಹಿತಿ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಬ್ರೇಕ್ ಆದಮೇಲೆ.